ಅಂತೆಯೇ ನಮ್ಮದು ಮಂಕುತಿಮ್ಮ ಅಂತ. ನಮ್ಮ ಭಕ್ತಿ ಹೇಗಿದೆ ಅಂತ. ಕತ್ತಲೆ ಆಗಿದೆ, ಅಮಾವಾಸ್ಯೆ ದಿವಸ ನಾಯಿ ಒಂದೇ ಮಲ್ಕೊಂಡಿದೆ ರಸ್ತೆಯಲ್ಲಿ. ಕಾರ್ಪೊರೇಷನ್ ಭಾಳ ಆ್ಯಕ್ಟಿವ್ ಆಗಿರಬೇಕು, ಒಂದೇ ಇದೆ ನಾಯಿ ರಸ್ತೆಯಲ್ಲಿ. ಆ ಒಂದು ನಾಯಿಗೆ ರಾತ್ರಿ ಪಾಪ ಅದಕ್ಕೂ ಜೀವ ಇಲ್ವೇ, ಭಯ ಆಗಲ್ವೇ? ಕತ್ತಲೆ ಆದಾಗ ಗಾಬರಿ ಆಯಿತು, ಜೊತೆಗೆ ಯಾರಿದ್ದಾರೇನೋ ಅಂತ. ಅದಕ್ಕೆ ಹೇಳ್ತಾರೆ, ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ. ಏನೋ ಸ್ವಲ್ಪ ಅಲಗಾಡದಂಗೆ ಆಯಿತು, ಸಪ್ಪಳಾಯಿತು, ಅದಕ್ಕೂ ಭಯ ಆಯಿತು. ಬೆದರಿದ ನಾಯಿ ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ. ಪಕ್ಕದ ಓಣಿಯಲ್ಲಿ ನನ್ನ ಸ್ನೇಹಿತ ಇರಬೇಕಲ್ಲ, ಇನ್ನೊಬ್ಬ ಅವನು, ಧೈರ್ಯ ಬೇಕಲ್ಲ. ನಾವು ಸಾಮಾನ್ಯವಾಗಿ ಹಾಗೆ ಮಾಡೋದು, ಕತ್ಲೆ ನೀವು ಬನ್ನಿ ಜೊತೆಗೆ ಅಂತ. ಜೊತೆಗೆ ಧೈರ್ಯ ಇರುತ್ತೆ, ಒಬ್ರಿಗೊಬ್ಬರು ಧೈರ್ಯ. ಇಬ್ಬರು ಚಾಂಪಿಯನ್ ಅಲ್ಲ ಅವರು, ಅದು ಅವ್ರು ಇದ್ದಾರಲ್ಲ ಅಂತ ಇವರು ಧೈರ್ಯ, ಇವರಿದ್ದಾರೆ ಅಂತ ಅವರು ಧೈರ್ಯ. ಅದಕ್ಕೆ ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ ಏನು ಮಾಡ್ತದೆ, ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು. ಹೋದ್ ಕಿರ್ಚ್ಕೊಳುತ್ತೆ, ಬೊಗಳುತ್ತೆ. ಯಾಕೆ ಬೊಗಳುತ್ತೆ ಅಂದರೆ ಅದು ನಿಮಗೆ ಎಚ್ಚರ ಮಾಡೋಕ್ಕೆ ಬೊಗಳೋದಲ್ಲ, ಅದು ಗಾಬರಿಯಾಗಿ ಕೂಗಿದ್ದದು. ಕೂಗಿದಾಗ ಇನ್ನೊಂದು ಪಕ್ಕದಲ್ಲಿ ಇದೆಯಲ್ಲ, ಅದಕ್ಕೂ ಗಾಬರಿ, ಅದು ಕೂಗುತ್ತೆ. ಕೂಗಿದಾಗ ಹಾಂ ದೋಸ್ತ್ ಇದ್ದಾನೆ ಪಕ್ಕದ ರೋಡ್ನಲ್ಲಿ ಅಂತ ಸಮಾಧಾನ. ಓಕೆ. ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿ ಅಂತೆಯೇ ನಮ್ಮದು ಮಂಕುತಿಮ್ಮ. ನಮ್ಮ ಭಕ್ತಿ ಹಾಗೇನೆ, ಹೆದರ್ಕೊಂಡಾಗ ಒಮ್ಮೆ ಗಾಬರಿಯಾಗಿ ಭಗವಂತ ಅನ್ನೋದು, ಇದ್ದಾನಪ್ಪ ಕಾಪಾಡ್ತಾನೆ ಅಂತ ಹೇಳಿ. ಇದು ಮೊದಲೇ ಭಾಗ. ಅದು ಹರಿ ಭಜಕರಳು ಭಯದಿ ಒಗೆದುದು ಅನಿಬರ ಭಕುತಿ. ಕೆಲವರು ಭಕ್ತಿ ಭಯಮೂಲವಾಗಿರುವಂಥದ್ದು. ಮರದ ಮೇಲಣ ಭಕ್ತಿ ಅನಿಬರದು ನೋಡಿ. ಚೆನ್ನಾಗಿರೋ ಪದ್ಯ ಇದು. ಮರದ ಮೇಲಣ ಭಕ್ತಿ ಇನ್ನು ಕೆಲವರದು ಮರದ ಮೇಲಿನ ಭಕ್ತಿ. ಹೇಗೆಂದರೆ, ನಾವು ಸಸಿ ತಂದು ಹಾಕ್ತೇವೆ, ಮಾವಿನ ಗಿಡ ಹಾಕಬೇಕು ಮನೆ ಮುಂದೆ, ಹಲಸಿನ ಮರ ಹಾಕಬೇಕು, 3 ವರ್ಷ ಕಾಯಿ ಕೊಡಲ್ಲ. ಹಾಗಿದ್ರು ಏನು ಮಾಡ್ತೀವಿ ನಾವು? ಹಾಕೋದು ಎದಕ್ಕೆ ಹೇಳಿ? ಹುಡುಕಾಡಿ ಒಳ್ಳೆ ಬೀಜ ತಂದು ಹಾಕ್ತೀವಿ ಮಾವಿನ ಗಿಡ. ಹಾಕೋದು ಎದಕ್ಕೆ? ಒಂದು ದಿವಸ ಹಣ್ಣು ಸಿಗುತ್ತೆ ಇದರಿಂದ ಅಂತ. ಅದು ಹಣ್ಣು ಬೇಡ ಅಂತ ಯಾರೂ ಹಾಕಿಲ್ಲ, ಒಳ್ಳೆ ಬೀಜ ತಂದು ಹಾಕಿರೋದು, ಹಾಕಿ ಸಸಿಯಾಗಿ ನೀರು ಹಾಕಿ ಕಟ್ಟಿ ಅದು ನೋಡ್ಕೋಬೇಕು, ಚೆನ್ನಾಗಿ ನೀರು ಹಾಕಬೇಕು, ಒಂದು ಕಾಪಾಡ್ಕೊಳ್ಳೋ ಉದ್ದೇಶ. ಅಂದರೆ ಇನ್ನು 3 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಹಣ್ಣು ಕೊಡುತ್ತೆ ಅಂತ. ಇದು ಮುಖ್ಯ. ಮರದ ಮೇಲಣ ಭಕ್ತಿ ಅನಿಬರೋದು ನೋಡಿ. ಭಕ್ತಿ ಅಂದರೆ ಪೂಜೆ ಮಾಡಿದರೆ ಭಗವಂತ ಏನಾದರೂ ಕೊಟ್ಟಾನು. ಮರದ ಮೇಲಣ ಭಕ್ತಿ ಅಂದರೆ ಆಸೆಯಿಂದ ಮಾಡಿದಂಥ ಭಕ್ತಿ. ಮೊದಲೇದು ಭಯದಿಂದ ಮಾಡಿದಂಥದ್ದು, ಎರಡನೇದು ಅಪೇಕ್ಷೆಯಿಂದ ಆಸೆಯಿಂದ ಮಾಡಿದಂಥದ್ದು. ನಾವೆಲ್ಲ ಮಾಡೋದು ಹಾಗೇನೆ. ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ಬಿಡು, ಒಂದು ಸತ್ಯನಾರಾಯಣ ಪೂಜೆ. ಅಥವಾ ಕೆಲವರು ಅಡ್ವಾನ್ಸ್ ಮಾಡಿಬಿಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿದರೆ ಸೀಟ್ ಸಿಗುತ್ತೆ ಅಂತ ಅದೊಂದು ಇರ್ತದೆ. ಅಂದರೆ ಇದು ಭಕ್ತಿ ಮೇಲಣ, ಇದು ಮರದ ಮೇಲಣ ಭಕ್ತಿ. ಇದು ಅಂದರೆ ಏನಾದರೂ ಆಸೆ ಇಟ್ಟುಕೊಂಡನ್ನು ಆ ಆಸೆ ತೀರಿಸೋದಕ್ಕೋಸ್ಕರ ಒಂದು ಪೂಜೆ ಮಾಡುವಂಥದ್ದು ಭಕ್ತಿ ಇಟ್ಕೊಳ್ಳುವಂಥದ್ದು. ಎಷ್ಟು ಸೂಕ್ಷ್ಮ ಬರೀತಾರೆ ನೋಡಿ ಅವರು. ಮರದ ಮೇಲಣ ಭಕ್ತಿ ಅನಿಬರದು ನೋಡಿ. 4 ಸಾಲು ಮಾತ್ರ ಅದ್ಭುತ. ಅದು ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ತೂಕ ನೋಡಿ ಹೇಗಿದೆ. ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ಇನ್ನೇನೂ ಬೇಕಾಗಿಲ್ಲ ನನಗೆ ಸಂತೋಷ ಇದೆ, ಬರಿಯ ಸಂತೋಷ ಇದೆ, ಅನುರಾಗ ಇದೆ, ಅದರೊಳಗೆ ರಸ, ಅನುರಾಗ ರಸ ಇದೆ, ನನಗೆ ನಿಜ ಭಕ್ತಿ ಇದೆ, ನನಗೇನೂ ಬೇಕಾಗಿಲ್ಲ. ಪರಮದ ಆಕರ್ಷೆಯದು ಮಂಕುತಿಮ್ಮ. ಪರಮದ ಆಕರ್ಷೆ, ಆ ಪರಮ ಇದೆಯಲ್ಲ ಪರಮ ಸತ್ವ, ಅದರ ಆಕರ್ಷೆ ಸೆಳೆತ. ಅದು ಆ ಪರಮದ ಆಕರ್ಷೆ ಎಳೆದಾಗ ಮಾತ್ರ ಏನೂ ಅಪೇಕ್ಷೆ ಮಾಡದೆ ಬರುವಂಥದ್ದು. ಆಂಜನೇಯ ಏನು ಅಪೇಕ್ಷೆ ಮಾಡಿದ್ದ ರಾಮನ ಕಡೆಯಿಂದ? ಏನೇನೇನೂ ಅಪೇಕ್ಷೆ ಮಾಡಲಿಲ್ಲ. ಅದಿದೆಯಲ್ಲ, ಅದು ಪರಮದ ಆಕರ್ಷೆಯದು ಮಂಕುತಿಮ್ಮ. ನಿರ್ಗುಣ ಭಕ್ತಿ ಅಂತ ನಾನು ಹೇಳಿದೆ. ಏನೂ ಅಪೇಕ್ಷೆ ಮಾಡದೇನೆ ನನ್ನ ಪ್ರೀತಿನೇ ಮುಖ್ಯ ನನಗೆ. ಅದಕ್ಕೆ ಹೇಳ್ತಾರೆ ಬರಿಯ ಸಂತೋಷ. ಅದು ಮಾಡೋದನ್ನು ಸಂತೋಷ ಇದೆ ನನಗೆ, ಆದರೆ ಸಂತೋಷದಿಂದ ನಿಜವಾಗೂ ಮಾಡಿದಾಗ ಭಗವಂತ ಮೆಚ್ಕೋತಾನೆ. ಅದಕ್ಕೆ ಪರಮದ ಆಕರ್ಷೆಯದು, ಆ ಪರಮ ಎಳೆಯುವಂಥದ್ದು. ಅಂಥವ್ರನ್ನ ಮಾತ್ರ ಎಳಿತಿದೆ ಪರಮಶಕ್ತಿ. ಆ ಪರತತ್ವ ಇದೆಯಲ್ಲ, ಎಳೆಯೋದು, ಆಕರ್ಷಣೆ ಮಾಡೋದು ಅಂಥವ್ರನ್ನ ಅಂತ. ಇವ್ರಿಗೂ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಭಯ ಪರಿಹಾರ ಆಗೋದಕ್ಕೆ ಸ್ವಲ್ಪ ಇರಬಹುದು, ಅಪೇಕ್ಷೆ ತೀರ್ಸೋಕ್ಕೋಸ್ಕರ ಸ್ವಲ್ಪ ಇರಬಹುದು. ಆದರೆ ನಿಜ ಭಕ್ತಿ ಯಾರ್ದಿದೆಯೋ, ಅನುರಾಗ ರಸದಿಂದ ಸೇರಿ ಬರೀ ಸಂತೋಷಕ್ಕೋಸ್ಕರ ಮಾಡುವಂಥ ಅವ್ಯಾಜವಾದ ಅಂತಃಕರಣ ಭಕ್ತಿ ಇದೆಯಲ್ಲ, ಅದು ಪರಮ ಆಕರ್ಷೆ. ಆ ಪರಮಶಕ್ತಿ ಆಕರ್ಷಣೆ ಮಾಡಿಕೊಳ್ತದೆ ಅಂತ. ಹಾಗೆ ಇರಬೇಕಾದದ್ದು. ಆಂಜನೇಯ ಹಾಗೆ ಮಾಡಿದ್ದಕ್ಕೆ ರಾಮ ಏನು ಕೊಟ್ಟ ಆತನಿಗೆ? ಅದ್ಭುತ ಕೊಟ್ಟ. ಏನು ಕೊಡಬೇಕು ಅವನಿಗೇನು ಗೊತ್ತಾಗಲಿಲ್ಲ. ರಾಮ ಎಂತ ನಡು ತೋರಿಸ್ಬಿಡ್ತಾನೆ. ಅದಕ್ಕೆ ರಾಮಾಯಣ ನಮಗೆ ಪಾರಾಯಣ ಗ್ರಂಥ ಅಂತ ಹೇಳೋದು ಅದನ್ನೇ. ನಾವು ಮೊನ್ನೆ ಹೇಳಿದಾಗ ಇನ್ನೊಂದು ನೆನಪಾಯ್ತು ತಕ್ಷಣ. ಈಗ ಯುದ್ಧ ನಡೆದಾಗ ಮೊನ್ನೆ ಹೇಳಿದೆ ನಾನು ನಿಮಗೆ, ಇಂದ್ರಜಿತ್ತು ಯುದ್ಧ ಮಾಡ್ತಿರ್ಬೇಕಾದ್ರೆ ಹೇಗಾಯಿತು ಅಂತ. ಅದರ ಮುಂದುವರೆದ ಭಾಗದಲ್ಲಿ ಲಕ್ಷ್ಮಣನ ಪೆಟ್ಟಾಯಿತು. ರಾಮ ಯುದ್ಧ ನಡೆದಾಗ ಒಂದು ಶಕ್ತಾಯುಧವನ್ನು ಹಾಕ್ಬಿಡ್ತಾನೆ ರಾವಣ. ಲಕ್ಷ್ಮಣ ಕೆಳಗೆ ಬಿದ್ದ. ಶಕ್ತಾಯುಧ ನಟ್ಟು ಭೂಮಿಗೆ ಬಂದುಬಿಟ್ಟಿದೆ ಕೆಳಗಡೆ. ರಾಮನಿಗೆ ಗಾಬರಿ ಆಯಿತು. ಸುಷೇಣ ಬಂದು ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಇನ್ನೂ ಕೈಯಲ್ಲಿ ಅವನು ನೋಡ್ತೀನಿ, ಕೆಂಪಿದೆ, ಉಸಿರಾಡಿಸ್ತಾ ಇದ್ದಾನೆ, ಆಯುಷ್ಯ ಇದೆ, ಔಷಧಿ ತಂದರೆ ಆಗತ್ತೆ. ಆಂಜನೇಯ
ಅವಾಗ ತಂದಿದ್ದೆಲ್ಲ ಅಂತ ಔಷಧಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಂಜನೇಯ ಹೋಗೋಕೆ ರೆಡಿ ಆಗ್ತಾನೆ. ಇದು ನೋಡಿ ನನಗೆ ಅನಿಸುಮಟ್ಟಿ ಮನಸ್ಸಿನಲ್ಲಿ ರಾಮನ ಧವಳ ಕೀರ್ತಿಗೆ ಒಂದು ಕಳಶ ಇಟ್ಟ ಹಾಗೆ. ಸಾಮಾನ್ಯವಾಗಿ ಯಜಮಾನರಾದವರು ದಾಸರ ಮೇಲೆ ಜೋರು ಮಾಡ್ತಾರೆ, ತೊಗೊಂಬರೋ ಇದನ್ನು ಅಂತ ಹೇಳುವಂಥದ್ದು. ಆಂಜನೇಯ ದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ರಾಮನೇ ತನ್ನ ಗುರು, ತನ್ನ ದೈವ, ಆರಾಧ್ಯ ದೈವ ಅವನು. ರಾಮನಿಗೂ ಗೊತ್ತೋದು ಆಂಜನೇಯನ ದಾಸ ಯಾವ ಮಟ್ಟದ್ದಿದೆ ಅಂತ. ಆದರೂ ಕೂಡ ಏನು ವಿನಯವನ್ನು ರಾಮ ಮೆರೀತಾನೆ ಅಂದರೆ ಅದ್ಭುತವಾಗಿ ಮೆರೀತಾನೆ. ಹನುಮಂತ ಹೋಗಕ್ಕೆ ಹೊರಟಿದ್ದಾನೆ, ಪರ್ವತ ತರಬೇಕು, ಔಷಧಿ ತರಬೇಕು ಅಂತ. ಹೋಗುವಾಗ ರಾಮ ಹೇಳುವ ಮಾತಿದೆಯಲ್ಲ, ಅದ್ಭುತವಾದ ಮಾತು. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ರಾಮ ಹೇಳುವಂಥ ಮಾತು ಕಣ್ಣಲ್ಲಿ ನೀರು ಬರಬೇಕು ಕೇಳಿದವ್ರಿಗೆ. ಯಜಮಾನನಾದಂಥವನು ದಾಸನಿಗೆ ಹೇಳುವಂಥ ಮಾತು. ಅವನು ಹೇಳಿದರೆ ಸಹ ಹೇಳೋದು ಬೇಕಾಗಿಲ್ಲ, ರಾಮ ಕಣ್ಸಾನೆ ಮಾಡಿದರೆ ಮಾಡಿಬಿಡ್ತಾನೆ ಆಂಜನೇಯ. ಅಂಥ ಮನಸ್ಸು ಅವನು ಹೇಳ್ತಾನೆ, ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಅಂಥೇಳಿ, ಚಾತುರ್ನೇಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತ ಹೇಳ್ತಾನೆ. ಇದಕ್ಕಿಂತ ದೊಡ್ಡ ಮಾತು ಹೇಳೋಕ್ಕೆ ಸಾಧ್ಯ ಇದೆ ಯಜಮಾನ ಆದವನು. ಗಚ್ಚ ಶೀಘ್ರ ಮಹಾಬಾಹೋ ಸ್ವಲ್ಪ ಬೇಗ ಹೋಗಪ್ಪ, ಬೇಗ ಹೋಗು, ನನಗೆ ಚಿಂತೆ ಆಗಿದೆ ಅಂತ, ಅಮ್ಮನ ಬಗ್ಗೆ ಚಿಂತೆ ಆಗಿದೆ ಅಂಥೇಳಿ ಮುಂದಿನ ಮಾತಿದೆಯಲ್ಲ, ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ನನ್ನ ತಮ್ಮನ ಭಿಕ್ಷೆಯ ಪ್ರಾಣದ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ. ಯಜಮಾನ ಆದಂಥ ರಾಮ ಆಂಜನೇಯನ ಕೇಳುವಂಥದ್ದು, ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೈ ಚಾಚಿ ಕೇಳುವಂಥದ್ದು. ಮುಂದೆ ಹೇಳ್ತಾನೆ, ನಾವು 4 ಜನ ಅಂತಮ್ಮಂದರು ಅಂದ್ಕೊಂಡಿದ್ವಪ್ಪ, ನಾವು ಚಾತುರ್ನೇಮೇವ ಭರ್ತೃಣಾಂ, 4 ಜನ ಅಂತಮ್ಮಂದರು, ಅಸ್ಮಾಕಂ ಪಂಚಮೋ ಭವಾನ್, ನೀನು 5ನೇದವನಾಗಪ್ಪ ನನಗೆ. ಯಜಮಾನ ಆರ್ಡರ್ ಮಾಡೋದಲ್ಲ, ಈ ಥರ ಕೇಳ್ಕೊಳ್ಳೋದಿದೆಯಲ್ಲ, ವಿನಯ ಸಂಪನ್ನತೆ ಇದೆಯಲ್ಲ, ಇದನ್ನು ರಾಮ ಆಂಜನೇಯನಿಗೆ ಕೊಟ್ಟ. ಯಾಕೆ ಕೊಟ್ಟ ಗೊತ್ತಾ? ಅವನಲ್ಲಿ ಇರುವಂಥದ್ದು ಬರೀ ಸಂತೋಷದ ಅನುರಾಗ ರಸ ನಿಜ ಭಕ್ತಿ, ಅದಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ, ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಎಲ್ಲ ಮುಗಿದು ಅಯೋಧ್ಯೆಗೆ ಬಂದ ಮೇಲೆ ಎಲ್ರಿಗೂ ಕೊಟ್ಟ, ಏನು ಕೊಡಬೇಕು ಇವನಿಗೆ ಅಂತ ಆಂಜನೇಯನಿಗೆ ಏನು ಕೊಡೋಕ್ಕೆ ಸಾಧ್ಯ ಇದೆ? ಏನಿಲ್ಲ, ಅಪ್ಕೊಂಡ್ಬಿಡ್ತಾನೆ ಅಷ್ಟೇ, ನೀನು ನನ್ನೇ ಕೊಟ್ಕೊಂಡ್ಬಿಟ್ಟಿದ್ದೆ ನಿನ್ನ ಅಂತ. ಇದು 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 ಅತ್ಯಂತ ಸಿಗುವಂಥದ್ದು ಪರಮದ ಆಕರ್ಷೆಯದು. ಆ ಪರಮ ಇದೆಯಲ್ಲ, ಪರಮಸತ್ವ ಎಳ್ಕೊಳ್ಳುತ್ತೆ ತನ್ನ ಕಡೆಗೆ, ಯಾವಾಗ ನಿಜ ಭಕ್ತಿ ಇದ್ದರೆ ಮಾತ್ರ, ಅಂತ ಭಕ್ತಿ ಇದ್ದರೆ ಮಾತ್ರ ಎಳ್ಕೊಳ್ಳುತ್ತೆ ಅಂಥೇಳಿ. ಇತ್ತೀಚೆಗೆ ನಾನೊಂದು ಪದ್ಯ ಓದಿದ್ದೆ, ತುಂಬ ಮನಸ್ಸಿಗೆ ಹಿಡಿದಂಥ ಪದ್ಯ. ಇದನ್ನು ಬಸವಣ್ಣವ್ರು ಬರೆದದ್ದು, ಅದ್ಭುತವಾದ ವಚನ. ಅದು ಬರೆದದ್ದು ಮಾದಾರ ಚೆನ್ನಯ್ಯನ ಬಗ್ಗೆ ಬರೆದಂಥದ್ದು. ಮಾದಾರ ಚೆನ್ನಯ್ಯ ಅದ್ಭುತ ಭಕ್ತ. ಇದನ್ನು ಹರಿಹರ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಬರೆದಿದ್ದಾನೆ ಇದ್ರ ಬಗ್ಗೆ, ಅದನ್ನು ಕಥೆ ರೂಪದಲ್ಲಿ ಬರೆದಿದ್ದಾನೆ. ಮಾದಾರ ಚೆನ್ನಯ್ಯ ಅಸ್ಪೃಶ್ಯ, ಯಾರು ಮುಟ್ಸ್ಕೊಳ್ಳೋಂಗಿಲ್ಲ. ಅವನ ಕೆಲಸ ಏನು ಗೊತ್ತಾ? ಕುದುರೆ ಲಾಯಕ್ಕೆ ಹುಲ್ಲು ತಂದು ಹಾಕುವಂಥದ್ದು. ಕಾಡಿಗೆ ಹೋಗಬೇಕು, ಹುಲ್ಲು ಕಿತ್ಕೊಂಬರ್ಬೇಕು, ತಂದು ಕೊಡಬೇಕು. ಹುಲ್ಲು ಕೊಟ್ಟರೆ ಅವನ ಕೂಲಿ ಸಿಗುತ್ತೆ, ಊಟ ಸಿಗುತ್ತೆ, ಇದ್ರಿಲ್ಲ. ಕಷ್ಟಪಟ್ಟು ಹೋಗಬೇಕು, ಅವನು ದಿವಸ ಹೋಗಬೇಕು. ಬಿಸಿಲಲ್ಲಿ ಹೋಗಿದ್ದಾನೆ, ಆ ಕಣ್ಣು ಮುಂದೆ ಚಿತ್ರ ಕಟ್ಕೋಬೇಕು. ಹರಿಹರ ಬರೆದಂಥ ಚಿತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ದಿವಸ ಬೇಸಿಗೆ ದಿವಸ ಕಾಡಿಗೆ ಹೋಗಿದ್ದಾನೆ ಮಾದಾರ ಚೆನ್ನಯ್ಯ, ಬರಿಗಾಲು. ಹೋಗಿ ಕಾಡಲ್ಲಿ ಓಡಾಡಿ ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ಗಾಯ ಮಾಡಿಕೊಂಡು ಹೊರೆ ಹುಲ್ಲು ಹೊತ್ಕೊಂಡ್ಬಂದಿದ್ದಾನೆ. ಜಾಸ್ತಿ ಬಂದರೆ ಒಂದು ಸಲ ಊಟ ಜಾಸ್ತಿ ಬರುತ್ತಲ್ಲ ನನಗೆ ಅಂತ ಮಧ್ಯಾಹ್ನ ಬಂದ, ಲಾಯದಲ್ಲಿ ಹುಲ್ಲಿನ ಹೊರೆಯನ್ನು ಹಾಕಿದ. ಮನೆಗೆ ಬಂದ, ಬಸ್ ಒಳಗೆ ಹೋಗಿದ್ದಾನೆ, ನೀರಿಡಿಸಿ ಹೋಗಿದ್ದಾನೆ, ಹಸಿವೆಯಿಂದ ಕಂಗಾಲಾಗಿದ್ದಾನೆ. ಮನೆಗೆ ಬಂದು ಹೆಂಡತಿ ಹೇಳ್ದ, ತುಂಬ ಹಸಿವೆ ಆಗಿದೆ ನನಗೆ ಅಂತ. ಪ್ರೀತಿಯ ಹೆಂಡತಿ ಕಾಲು ತೊಳ್ಕೊಂಡು ಬಂದು ಕೂತಾಗ ಅಂಬಲಿ ಮಾಡಿದ್ದಾಳೆ, ಈ ಜೋಳದ ನುಚ್ಚಿನ ಅಂಬಲಿ ಮಾಡಿದ್ದಾರೆ. ಬಡವರಿಗೆ ಅದೇ ತಾನೇ, ಜೋಳದ ನುಚ್ಚಿನ ಅಂಬಲಿ ಮಾಡಿದ್ದಾಳೆ. ಹಸಿದಿದ್ದಾನೆ, ಕಂಗಾಲಾಗಿದ್ದಾನೆ, ನೀರಿಡಿಸಿದ್ದಾನೆ. ಅಂಥ ಹೊತ್ತಲ್ಲಿ ಏನು ಕೊಟ್ಟರೂ ಅಮೃತ ಆಗಬೇಕು. ಅದ್ರ ಜೊತೆಗೆ ಪ್ರೀತಿ ಹೆಂಡತಿ ಕೊಟ್ಟಾಗ ಇನ್ನೂ ಸ್ವಲ್ಪ ಅಪ್ಯಾಯಮಾನವಾಗಿರಬೇಕು. ಆ ಅಂಬಲಿ ತೊಗೊಂಡ, ಕುಡ್ದ, 1-2 ಗುಟ್ಟು ಕುಡ್ದ. ಎಷ್ಟು ರುಚಿಯಾಗಿದ್ದಿಲ್ಲ ಅನಿಸ್ಬಿಡ್ತು ಅವನಿಗೆ. ಇಷ್ಟು ರುಚಿಯಾದ ಅಂಬಲಿ ಭಗವಂತನಿಗೆ ಸರಿ, ನನಗಲ್ಲ ಇದು ಅಂದ. ನೋಡಿ ಎಷ್ಟು ಚೆನ್ನಾಗಿದೆ. 2 ಗುಟ್ಟು ಕುಡಿದ್ಬಿಟ್ಟಿದ್ದಾನೆ. ಕುಡಿದ್ಬಿಟ್ಟು ಇಷ್ಟು ರುಚಿಯಾದ ಅಮೃತ ಸಮವಾದಂಥ ಅಂಬಲಿಯನ್ನು ನನಗಲ್ಲ, ಇದು ಭಗವಂತನೇ ಕುಡಿಬೇಕು. ತೆಳಗಿಟ್ಟ, 2 ಕೈ ಜೋಡಿಸಿದ, ಆಕಾಶ ಕಡೆ ಮುಖ ಮಾಡಿ, ಪ್ರಭು ಬಂದ್ಬಿಡಪ್ಪ, ನೀನು ಇಂಥ ಅಂಬಲಿ ನಿನಗೆ ಸರಿ, ನಾನು ಕುಡಿಯೋದಿಲ್ಲ ಇದನ್ನು, ನೀ ಬಾ ನೀನು ದರ್ಶನ ಮಾಡಿ ನಾನು ಉದ್ಧಾರ ಮಾಡು ಅಂತ ಕೈ ಮುಗಿದು ಕಣ್ಣೀರು ಕರೆದಾಗ ಭಗವಂತ ಬಂದು ಕೂತನಂತೆ ಅವನ ಕಂಬಳಿ ಮೇಲೆ. ಅವನ ಕಂಬಳಿ ಮೇಲೆ ಕೂತು ಅವನ ಜೊತೆಗೆ ಕೂತು ಅವನ ಎಂಜಲ ಆದಂಥ ಅಂಬಲಿಯನ್ನು ಕುಡ್ದ ಅವನು ಅಂತ ಒಂದು ತಪ್ಪು. ಶಬರಿ ಎಂಜಲ್ ತಿನ್ನಲಿಲ್ವ ರಾಮ? ಹಾಗೆ ಮಾದಾರ ಚೆನ್ನಯ್ಯನ ಎಂಜಲದ ಅಂಬಲಿಯನ್ನು ಕೂಡಲ ಸಂಗಮ ದೇವ ಕುಡ್ದ, ಸಂತೋಷಪಟ್ಟ ಅಂತ. ಆ ಮಾತನ್ನು ಬಸವಣ್ಣವ್ರ ವಚನ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಚೆನ್ನಯ್ಯ ಬಲು ಚೆನ್ನ. ಬಸವಣ್ಣವ್ರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕು. 12ನೇ ಶತಮಾನದಲ್ಲಿ
900 ವರ್ಷಗಳ ಹಿಂದೆ ಅವರಿಗೆ ಸಾಧಿಸಿದಂಥ ಕನ್ನಡ ಇವತ್ತು ನಮಗೆ ಸಾಧಿಸ್ತಾ ಇಲ್ಲ. ನಾವು ಬರೆದದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಬಸವಣ್ಣನ ಭಾಷೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯ ಒತ್ತಕ್ಷರ ಕೂಡ ಇಲ್ಲಲ್ರಿ. ಅದಕ್ಕೇನು ಸುಲಭ ಬರೋಕ್ಕೆ ಸಾಧ್ಯ ಇದೆಯಾ ಕನ್ನಡ? ಅದು ಹೇಗೆ ಆ ರಿದಮ್ ಹೇಗಿದೆ ನೋಡಿ. ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಚೆನ್ನಯ್ಯ ಬಲು ಚೆನ್ನ. ಸವಿ ನೋಡಿ ಅಂಬಲಿಯ, ತಾನು ಕುಡಿದಿದ್ದಾನೆ ಮೊದಲು, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮನಿಗೆ ಸೈ ಎಂದು ಕೈ ತೆಗೆದ. ಅವನಿಗೆ ಸೈ, ಕೂಡಲ ಸಂಗಮನಿಗೆ ಸೈ ಅಂತ ಹೇಳಿ ರುಚಿ ನೋಡಿ ಅಂಬಲಿಯ ರುಚಿಯಾಯಿತೆಂದು, ಅಂಬಲಿ ತುಂಬ ರುಚಿಯಾಗಿದೆ ಅಂದ್ಕೊಂಡು ಕೂಡಲ ಸಂಗಮನಿಗೆ ಸೈ ಎಂದು ಕೈ ತೆಗೆದ. ತಾನು ಕುಡಿಲಿಲ್ಲ. ನಮ್ಮ ಚೆನ್ನ ಹಾಗೆ ಮಾಡಿದಾಗ ಏನಾಗಿತ್ತು ಗೊತ್ತಾ? ವೇದ ನಡುಗಿತ್ತು, ಶಾಸ್ತ್ರ ಕೆಳಗೆ ಜಾರಿತ್ತು, ಆಗಮಗಳು ಮೂಗು ಬಿಟ್ಟಿದ್ದವು. ಶಾಸ್ತ್ರಗಳಿಗೆ ಹೊಳಿಲಾರದಂಥ ಭಗವಂತ, ಆಗಮಗಳಿಗೆ ಸಿಗದಾದಂಥ ಭಗವಂತ, ಯಾವ ಶಾಸ್ತ್ರಗಳಿಗೆ ವೇದಗಳಿಗೆ ಸಿಗಲಾರದಂಥ ಭಗವಂತ ಇದ್ದಾನಲ್ಲ, ಅವು ಯಾಕಾಗಿತ್ತು ಅಂದ್ರೆ ಆಗಮಕ್ಕೂ ಕೂಡ ಮೂಕವಾಗಿಬಿಟ್ಟುವಂತೆ. ಯಾಕಂದರೆ ನಮ್ಮ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯ ಕುಡಿದ ಕಾರಣ. ಮನೆಯಲ್ಲಿ ಅಂಬಲಿ ಕುಡಿದ್ನಲ್ಲ, ಅದಕ್ಕೆ ಶಾಸ್ತ್ರ ಗಾಬರಿ ಆಯಿತು. ಇಷ್ಟೊಂದು ಶಾಸ್ತ್ರಗಳು ನನ್ನಲ್ಲಿದೆ, ವೇದ ಇದೆ, ಆಗಮ ಇದೆ, ನಮಗೆ ಸಿಗಲಾರದಂಥವನು ಚೆನ್ನಯ್ಯನಿಗೆ ಹೇಗೆ ಸಿಕ್ಕ ಅಂತ ಆಶ್ಚರ್ಯಪಟ್ಟಂತೆ. ಯಾಕೆ ಸಿಕ್ಕ ಅಂದರೆ ಇದೆ, ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದ ಆಕರ್ಷೆಯದು ಮಂಕುತಿಮ್ಮ. ಆ ಪರಮ ಎಳ್ಕೊಂಡ್ಬಿಡ್ತದೆ ಅಂತ ಹೇಳಿ. ಅಂಥ ಅದ್ಭುತವಾದಂಥ ಭಕ್ತಿ ನಮಗೆ ಸಾಧ್ಯ ಇದೆಯಾ ಅಂತ. ಇಂಥ ಭಕ್ತಿ ಬರೋದು ಹೇಗೆ, ಈ ಭಕ್ತಿ ಬರೋದು ಹೇಗೆ ಅಂತ ಬರೀತಾರೆ ಪದ್ಯದಲ್ಲಿ. 810 810. ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು. ಭಗವಂತ ಸಿಗಬೇಕಾದ್ರೆ ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು. ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು, ಪರಿಪೂರ್ಣ